ಸ್ನೇಹಿತರೆ, ಇದೇ ಬರುವ 2024 ಜನವರಿ 6 ಮತ್ತು 7ರಂದು ಬೆಂಗಳೂರಿನ ಶಂಕರಮಠದಲ್ಲಿ 3ನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನ ಜರುಗಲಿರುವುದು ತಮಗೆಲ್ಲ ಗೊತ್ತಿದೆ. ಆದರೂ ನಾವು ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯಲ್ಲಿರುವ ಎಲ್ಲ ಸಂಚಾಲಕಿಯರು ನಿಮ್ಮನ್ನು ಆದರದಿಂದ ಈ ಸಮ್ಮೇಳನದಲ್ಲಿ ಭಾಗಿಯಾಗುವಂತೆ ಪ್ರತಿಯೊಂದು ತಾಲೂಕು, ಇಡೀ ಜಿಲ್ಲೆಯಾದ್ಯಂತ ಆಮಂತ್ರಣವನ್ನೀಯುವ ಈ ಸುಂದರ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ನೀವು ಬನ್ನಿ, ನಿಮ್ಮವರನ್ನೂ ಕರೆತನ್ನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕಿ ನಿರ್ಮಲಾ ಪರಮೇಶ್ವರ ಹೆಗಡೆ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ಬರುವ ಜನವರಿ 6 ಹಾಗೂ 7ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಶಂಕರಮಠದಲ್ಲಿ 3ನೇ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಇದರ ನೇತೃತ್ವವನ್ನು ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರು ಹಾಗೂ ಡಾಕ್ಟರ್ ಶುಭಮಂಗಳ ಸುನಿಲ್ ಅವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಗಳು ನಡೆಯಲಿವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವ ಮಹಿಳೆಯರು ತಮ್ಮ ಕಲಾ ಪ್ರದರ್ಶನವನ್ನು ತೋರಿಸಲಿದ್ದಾರೆ. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಮಟ್ಟದ 3ನೇ ವಿಪ್ರ ಮಹಿಳಾ ಸಮಾವೇಶ. ಇಲ್ಲಿ ನಮ್ಮ ಸಾಂಸ್ಕೃತಿಕ ಕಲೆಯನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ, ಕರಕೌಶಲ್ಯವನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ, ಹಾಗೆಯೇ ನಮ್ಮ ಮಹಿಳಾ ಸಂಘಟನೆಯನ್ನು ಬಲಪಡಿಸುವುದಕ್ಕೆ ಸಿಗುವಂತಹ ಅವಕಾಶ. ಶ್ರೀಯುತ ಅಶೋಕ್ ಹಾರ್ನಹಳ್ಳಿ ಹಾಗೂ ಡಾಕ್ಟರ್ ಶುಭಮಂಗಳ ಇವರ ನೇತೃತ್ವದಲ್ಲಿ ಜನವರಿ 6, 7, 2024ರಂದು ಬೆಂಗಳೂರಿನ ಶಂಕರಮಠದಲ್ಲಿ ನಡೆಯುತ್ತಿರುವಂತಹ ಈ ಸಮಾವೇಶವನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಲು ಬನ್ನಿ, ಪಾಲ್ಗೊಳ್ಳೋಣ. ಹೀಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಆಮಂತ್ರಿಸುತ್ತಿರುವವಳು ನಾನು, ನಿರ್ಮಲಾ ಹೆಗಡೆ ಗೋಳಿಕೊಪ್ಪ, ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕಿ, ಹಾಗೆಯೇ ಯಕ್ಷಗೆಜ್ಜೆ ಎನ್ನುವಂತಹ ಮಹಿಳಾ ಮತ್ತು ಮಕ್ಕಳ ಯಕ್ಷಗಾನ ತರಬೇತಿ ಸಂಸ್ಥೆಯ ಸಂಸ್ಥಾಪಕಿ, ಯಕ್ಷಗಾನ ಕಲಾವಿದೆ ಹಾಗೂ ಶಿಕ್ಷಕಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಮಂಗಲಾ ಹೆಗಡೆ ಕರ್ಕಿ, ಉತ್ತರ ಕನ್ನಡ ಜಿಲ್ಲೆಯ ಸಹ ಸಂಚಾಲಕಿ. ಅಭಿಜಾತೆ 2024 ಇದೇ ಬರುವ ಅಂದರೆ ಜನವರಿ 6, 1, 2024 ಹಾಗೂ 7, 1, 2024ರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಿಳಾ ಸಮ್ಮೇಳನವು ಬೆಂಗಳೂರಿನ ಶಂಕರಮಠದಲ್ಲಿ ನಡೆಯಲಿದೆ. ಈ ಒಂದು ಸಮ್ಮೇಳನವು ಡಾಕ್ಟರ್ ಶುಭಮಂಗಳ ಸುನಿಲ್ ಹಾಗೂ ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದಲ್ಲಿ ನಡೆಯಲಿದ್ದು, ನಾವೆಲ್ಲ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿದೆ. ಈ ಸಮ್ಮೇಳನದಲ್ಲಿ ಮಹಿಳೆಯರು ತಮ್ಮ ತಮ್ಮ ಸಮಸ್ಯೆಗಳನ್ನು, ಆಗುಹೋಗುಗಳನ್ನು ಪರಿಹರಿಸಿಕೊಳ್ಳಲು ಅವಕಾಶವಿದೆ. ಅಲ್ಲದೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವಂತಹ ಸಾಂಸ್ಕೃತಿಕ ವೇದಿಕೆ ಕೂಡ ಇದೆ. ಬನ್ನಿ, ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರೋಣ. ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸೋಣ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಚಂಪಾಷಷ್ಠಿಯ ಶುಭಾಶಯಗಳು. ನಾನು ಅನುರಾಧ ಭಟ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಿಳಾ ವಿಭಾಗದ ಕಾರ್ಯಕಾರಿಣಿ ಸದಸ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಹೊಲ್ಲಗದ್ದೆ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿಯೂ, ಶ್ರೀರಾಮಚಂದ್ರಪುರ ಮಠದ ಯುವ ವಿಭಾಗದ ಯುವ ಪ್ರಧಾನ ಆಗಿಯೂ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಮ್ಮ ಮುಂದೆ ಬಂದಿರುವಂತಹ ವಿಷಯ ಏನಂತಂದ್ರೆ, ಇದೇ ಬರುವ 6 ಮತ್ತು 7 ಜನವರಿ 2024 ಶಂಕರಮಠದಲ್ಲಿ ಅಶೋಕ್ ಹಾರ್ನಳ್ಳಿ ಅವರು ಮತ್ತು ಶುಭಮಂಗಳ ಅಕ್ಕ ಅವರ ಸಾರಥ್ಯದಲ್ಲಿ ಅಭಿಜಾತಿ 2024 ಅಂತ ಹೇಳಿ ವಿಪ್ರ ಮಹಿಳಾ ಸಮಾವೇಶ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಸಿದ್ಧ ವಸ್ತುಗಳ ಪ್ರದರ್ಶನ, ಹಾಗೆ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಇವುಗಳ ಒಂದು ಸಂಭ್ರಮವನ್ನು ನೋಡಲಿಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಿಳಾ ವಿಭಾಗದ ಶಿರಸಿ ತಾಲೂಕಿನ ಸಂಚಾಲಕಿಯಾದ ನಾನು ಹೇಮಾ ಹೆಗಡೆ ನಿಮಗೆಲ್ಲ ವಂದನೆಗಳೊಂದಿಗೆ, ನಾನು ಈಗ ಯೋಗ ಮಂದಿರದ ಕಾರ್ಯದರ್ಶಿಯಾಗಿ ಹಾಗೂ ಭಗವದ್ಗೀತಾ ಪ್ರಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹಾಗೂ ಬೇರೆ ಬೇರೆ ಮಾತೃಮಂಡಳಿಯಲ್ಲಿ ಶ್ಲೋಕ, ಭಜನೆ ಇವೆಲ್ಲವುಗಳನ್ನು ಹೇಳಿಕೊಡುತ್ತಾ ಸೇವೆ ಸಲ್ಲಿಸುತ್ತಿದ್ದೇನೆ. ಇದೇ ಬರುವ
ಜನವರಿ 6 ಮತ್ತು 7ನೇ ತಾರೀಕಿನ ಅಖಿಲ ಕರ್ನಾಟಕ ಮಹಾಸಭೆಗೆ ಶಂಕರಮಠದಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಈ ಮಹಾಸಭೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದವಾಗಿಸಿ ಗೌರವಾನ್ವಿತ ಮಹಿಳೆಯರ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮ ಇವೆಲ್ಲವುಗಳಲ್ಲಿ ತಾವೂ ಸಹ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಎಂದು ಕೋರಿಕೊಳ್ಳುತ್ತಿದ್ದೇನೆ. ಶಿರಸಿ ತಾಲೂಕಿನಿಂದ ಬಸ್ಸಿನ ವ್ಯವಸ್ಥೆಯೂ ಸಹ ಆಗಿದೆ. ಎಲ್ಲರೂ 5ನೇ ತಾರೀಕಿನ ರಾತ್ರಿ ಹೊರಡುವುದೆಂದು ನಿರ್ಧಾರವಾಗಿದೆ. ತಾವೆಲ್ಲರೂ ಮುದ್ದಾಂ ಬನ್ನಿ, ಕಾರ್ಯಕ್ರಮವನ್ನು ಚೆಂದವಾಗಿಸೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜನವರಿ 6-7 ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಿಳಾ ಸಮಾವೇಶ. ಇದರ ಜವಾಬ್ದಾರಿಯನ್ನು ಹೊತ್ತಂಥ ಶ್ರೀಯುತ ಅಶೋಕ್ ಹಾರ್ನಹಳ್ಳಿ ಮತ್ತು ಶುಭಮಂಗಳ ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಉತ್ತರ ಕನ್ನಡ ಜಿಲ್ಲೆಯಿಂದ ಶ್ರೀಮತಿ ನಿರ್ಮಲಕ್ಕ ಗೋಳಿಕೊಪ್ಪ, ಶ್ರೀಮತಿ ನಿರ್ಮಲಾ ಹೆಗಡೆ ಕರ್ಕಿ, ಶ್ರೀಮತಿ ಅನುರಾಧ ಭಟ್ ಕುಮಟ ಇವರೆಲ್ಲ ಇನ್ನೂ ಕಾಣದ ಕೈಗಳು ಬೇಕಾದಷ್ಟಿವೆ. ಎಲ್ಲರೂ ತಮ್ಮ 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 ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನೆರವೇರಿಸ್ತಾ ಇದ್ದಾರೆ. ನಾನು ಶಿರಸಿ ತಾಲೂಕಿನ ಸಹ ಸಂಚಾಲಕಿ ಕವಿತಾ ಭಟ್, ಸಂಚಾಲಕಿಯಾಗಿ ಹೇಮಾ ಹೆಗಡೆಯವರಿದ್ದಾರೆ. ನಾವು ನಮ್ಮ ಕೆಲಸವನ್ನು ನಾವು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅಲ್ಲಿ ಹೋಗಿ ತುಂಬ ಚಂದಗಾಣಿಸಿಕೊಡೋಣ. ತುಂಬ ಸಹಸ್ರಲ್ಲಿ ಸಂಖ್ಯೆಯಲ್ಲಿ ಸೇರ್ತಿರುವಂಥ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಯಾಗಿಸೋಣ. ಅಲ್ಲಿ ಸ್ಟಾಲ್ ಇರ್ಬೋದು, ಚರ್ಚೆ ಇರ್ಬೋದು, ಮಹಿಳಾ ಗೋಷ್ಠಿ ಇರ್ಬೋದು, ಸ್ಪರ್ಧೆ ಇರ್ಬೋದು, ಇದನ್ನೆಲ್ಲ ನಾವು ಕಣ್ತುಂಬಿಕೊಳ್ಳೋಣ. ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ನಿಮ್ಮ ಹತ್ತಿರದವರನ್ನು, ಅಕ್ಕಪಕ್ಕದವರನ್ನು ಎಲ್ಲರನ್ನೂ ಕರೆತನ್ನಿ. ಸಹಸ್ರ ಸಂಖ್ಯೆಯಲ್ಲಿ ಸೇರೋಣ. ಹಾಗೆ ನಮಗೊಂದು ಹೆಮ್ಮೆ ವಿಚಾರ ಅಂದರೆ ನಮ್ಮ ಸ್ವರ್ಣವಲ್ಲಿ ಶ್ರೀಗಳ ಆಶೀರ್ವಾದದಂತೆ ಸ್ವರ್ಣವಲ್ಲಿ ಟೀಮು ಈ ಭಜನಾ ಸ್ಪರ್ಧೆಯಲ್ಲಿ, ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಅದನ್ನು ನೋಡಲಿಕ್ಕೆ ನಾವು ಎಲ್ಲರೂ ಹೋಗೋಣ. ಅದ್ರ ಜೊತೆಗೆ ಇನ್ನೂ ನಡೆಯುವಂಥ ಅತ್ಯುತ್ತಮ ಕಾರ್ಯಕ್ರಮವನ್ನು ಎಲ್ಲದೂ ನೋಡೋಣ. ಇದರಲ್ಲಿ ಜವಾಬ್ದಾರಿ ಹೊತ್ತಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರಗಳೊಂದಿಗೆ. ಎಲ್ರಿಗೂ ನಮಸ್ಕಾರ. ನಾನು ಸುಜಾತ ಹೆಗಡೆ ಸಿದ್ದಾಪುರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಮಹಿಳಾ ವಿಭಾಗದ 3ನೇ ರಾಜ್ಯ ಮಟ್ಟದ ಬೃಹತ್ ಮಹಿಳಾ ಸಮಾವೇಶ ದಿನಾಂಕ 6/1/2024 ಮತ್ತು 7/1/2024 ಶಂಕರಮಠ ಆವರಣ, ಶಂಕರಪುರ, ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದ ಸಮಾವೇಶದಲ್ಲಿ ಶೋಭಾಯಾತ್ರೆ, ಸ್ಟಾಲ್ಗಳು ಮತ್ತು ಮಹಿಳೆಯರ ಸಮಸ್ಯೆ, ಸ್ವಯಂ ಉದ್ಯೋಗದ ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇತರೆ ಕಾರ್ಯಕ್ರಮ ರಾಜ್ಯಾದ್ಯಂತ ಬರುವ ಪ್ರಖ್ಯಾತ ವಿಪ್ರ ಮಹಿಳೆಯರಿಂದ ನಡೀತಾ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸವು. ಹಾಗೆಯೇ ಈ ಕಾರ್ಯಕ್ರಮ ಡಾಕ್ಟರ್ ಅಶೋಕ್ ಹಾರ್ನಹಳ್ಳಿ ಹಾಗೂ ಶುಭಮಂಗಳ ಇವರ ನೇತೃತ್ವದಲ್ಲಿ ನಡೀತಾ ಇದ್ದು, ಎಲ್ಲರೂ ಬನ್ನಿ, ನಿಮ್ಮವರನ್ನೂ ಕರೆತನ್ನಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ನೀವು ಕಾರಣಕರ್ತರಾಗಿ ಅಂತ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಆಮಂತ್ರಣವನ್ನು ಕೊಡ್ತಾ ಇದ್ದೀವಂಗ. ದಯವಿಟ್ಟು ಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ರೇಖಾ ಹೆಗಡೆ ಸಿದ್ದಾಪುರ ಮಾತಾಡ್ತಾ ಇದ್ದೀನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಮಹಿಳಾ ವಿಭಾಗದ 3ನೇ ರಾಜ್ಯ ಮಟ್ಟದ ಬೃಹತ್ ಮಹಿಳಾ ಸಮಾವೇಶ ದಿನಾಂಕ 6/1/2024 ಮತ್ತು 7/1/2024 ಶಂಕರಮಠ ಆವರಣ, ಶಂಕರಪುರ, ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ಶೋಭಾಯಾತ್ರೆ, ಸ್ಟಾಲ್ಗಳು ಮತ್ತು ಮಹಿಳೆಯರ ಸಮಸ್ಯೆ, ಸ್ವ ಉದ್ಯೋಗದ ಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮವು ಹಾಗೂ ಇತರೆ ಚಟುವಟಿಕೆಗಳು ನಡೀತಾ ಇದೆ. ರಾಜ್ಯಾದ್ಯಂತ ಬರುವ ಪ್ರಖ್ಯಾತ ವಿಪ್ರ ಮಹಿಳೆಯರಿಂದ ನಡೀತಾ ಇದೆ ಈ ಕಾರ್ಯಕ್ರಮ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮವು ಅಶೋಕ್ ಹಾರ್ನಹಳ್ಳಿ ಮತ್ತು ಶುಭಮಂಗಳ ಇವರ ನೇತೃತ್ವದಲ್ಲಿ ನಡೀತಾ ಇದೆ. ಬನ್ನಿ, ಎಲ್ಲರೂ ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಗೊಳಿಸಲು ಕಾರ್ಯಕರ್ತರಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಸುಮಂಗಲಾ ದೇಸಾಯಿ, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಅದೇ ರೀತಿ ಸಪ್ತಸ್ವರ ಸೇವಾ ಸಂಸ್ಥೆ ಎಂಬ ಸಂಸ್ಥೆಯನ್ನು ಕಟ್ಟಿದ್ದೇನೆ. ಹಾಗೆಯೇ ಯಕ್ಷಗಾನ, ನಾಟಕ, ಸಂಗೀತ ಹೀಗೆ ಅನೇಕ ಕಲೆಯನ್ನು ಹಲವಾರು ಕಡೆ ಪ್ರದರ್ಶನವನ್ನು ನೀಡಿದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಮಹಿಳಾ ವಿಭಾಗದ 3ನೇ ರಾಜ್ಯ ಮಟ್ಟದ ಬೃಹತ್ ಮಹಿಳಾ ಸಮಾವೇಶವು ದಿನಾಂಕ 6/1/2024 ಹಾಗೂ 7/1/2024 ಶಂಕರಮಠದ ಆವರಣ, ಶಂಕರಪುರ, ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ. ಸಮಾವೇಶದಲ್ಲಿ ಶೋಭಾಯಾತ್ರೆ, ಸ್ಟಾಲ್ಗಳು,
ಮಹಿಳೆಯರ ಸಮಸ್ಯೆ, ಸ್ವಯಂ ಉದ್ಯೋಗ, ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇತರೆ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಬರುವ ಪ್ರಖ್ಯಾತ ವಿಪ್ರ ಮಹಿಳೆಯರಿಂದ ಏರ್ಪಡಿಸಲಾಗಿದೆ. ಹಾಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಭಾಗದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಆಮಂತ್ರಿಸುತ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾಂಗೇರಿ ಜೊಯ್ಡಾ. ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಯಾಗಿ ಗುಂದದ ಮಾತೃಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ದಿನಾಂಕ 6/1/2024 ಹಾಗೆ 7/1/2024 ಶಂಕರಪುರ ಬೆಂಗಳೂರು ಶಂಕರ ಮಠದ ಆವರಣದಲ್ಲಿ 3ನೇ ರಾಜ್ಯ ಮಟ್ಟದ ಬೃಹತ್ ಮಹಿಳಾ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶದಲ್ಲಿ ಉತ್ತಮ ಪ್ರದರ್ಶನ, ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ವಿಪ್ರ ಮಾತೆಯರಿಂದ ಉತ್ತಮ ಉಪನ್ಯಾಸ ಕೂಡ ನಡೆಯಲಿದೆ. ನಮಗಾಗಿಯೇ ಏರ್ಪಡಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ಸಮಾವೇಶಕ್ಕೆ ಹೋಗೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಬಿಜಾಪುರ ಅಂತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಸಂಚಾಲಕಿಯಾಗಿದ್ದೇನೆ. ಇದೇ ಬರುವ ಜನವರಿ 6 ಮತ್ತು 7ನೇ ತಾರೀಕಿನಂದು ರಾಜ್ಯ ಮಟ್ಟದ 3ನೇ ಬೃಹತ್ ವಿಪ್ರ ಮಹಿಳಾ ಸಮಾವೇಶ ಅಭಿಜಾತ 2024 ಬೆಂಗಳೂರಿನ ಶಂಕರ ಮಠ ಆವರಣ ಶಂಕರಪುರದಲ್ಲಿ ಆಯೋಜಿಸಲಾಗಿದೆ. ಈ ಸಮಾವೇಶಕ್ಕೆ ತಮಗೆಲ್ಲರಿಗೂ ಆಮಂತ್ರಣವನ್ನು ನೀಡುತ್ತಾ ಈ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಹೆಗಡೆ, ಕಾರವಾರ ತಾಲೂಕಾ ಸಂಚಾಲಕಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವಿಭಾಗದ ರಾಜ್ಯ ಮಟ್ಟದ 3ನೇ ಬೃಹತ್ ಮಹಿಳಾ ಸಮಾವೇಶವು ಇದೇ ಜನವರಿ 2024 6 ಮತ್ತು 7ನೇ ತಾರೀಕಿನಂದು ಬೆಂಗಳೂರಿನ ಶಂಕರಪುರ ಶಂಕರ ಮಠದ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಸ್ತು ಪ್ರದರ್ಶನ, ವಿಚಾರಗೋಷ್ಠಿಗಳು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹೆಚ್ಚಿನ ಎಲ್ಲ ವಿಪ್ರ ಮಹಿಳೆಯರು ಭಾಗವಹಿಸೋಣ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ತಪ್ಪದೇ ಬನ್ನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಾ ಸಂಚಾಲಕಿ ಲಕ್ಷ್ಮೀ ಝಾನ್ಸಿ ಭಟ್ ಮಾಡುವ ಆದರದ ಆಮಂತ್ರಣ. ಇಂದು ವಿಪ್ರ ಮಹಿಳೆಯರು ಜಗತ್ತಿನ ಎಲ್ಲ ರಂಗಗಳಲ್ಲಿಯೂ ಮಿಂಚುತ್ತಿದ್ದಾರೆ. ಈ ವಿಪ್ರ ಮಹಿಳಾ ಸಮಾವೇಶದಲ್ಲಿ ಸಾಧಕ ಮಹಿಳೆಯರಿಗೆ ಸನ್ಮಾನ, ಪ್ರತಿಭಾ ಪ್ರದರ್ಶನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ವಿವಿಧ ಜಿಲ್ಲೆಗಳಿಂದ ಬಂದ ಭಜನಾ ತಂಡಗಳಿಗೆ ಅಂತಿಮ ಸುತ್ತಿನ ಸ್ಪರ್ಧೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸುವರ್ಣಾವಕಾಶವಿರುವಂತಹ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ. ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಮಹಿಳೆಯರೆಲ್ಲ ಒಂದಾಗಿ ಒಗ್ಗಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಂತಸವನ್ನು ಹೆಚ್ಚಿಸಿಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಪಾಲ್ಗೊಳ್ಳಿ, ಸಂತಸ ಪಡೋಣ, ಖುಷಿಯನ್ನು ಹಂಚಿಕೊಳ್ಳೋಣ. ಧನ್ಯವಾದಗಳು. ಜನವರಿ 6 ಬ್ರಾಹ್ಮಣ ಮಹಾಸಭೆಯ ಮಹಿಳಾ ಸಮ್ಮೇಳನ ನಡೆಯುವುದು ಬೆಂಗಳೂರಿನ ಶಂಕರಪುರದ ಆವರಣದಲ್ಲಿ. ಮಹಿಳಾ ಮಣಿಗಳೆಲ್ಲ ಜೊತೆಯಾಗಿ ಬಂದು ಸ್ವಾಗತ, ನಿಮಗೆ ಸ್ವಾಗತ. ಮೇಲುಸ್ತುವಾರಿಯಲಿ ಅಶೋಕ್ ಹಾರ್ನಳ್ಳಿಯವರು ಶುಭ ಮಂಗಳ ಮ್ಯಾಮು ಶ್ರಮಿಸುತ್ತಲಿ. ಗಂಗಾ ಹೆಗಡೆ ತಾಲೂಕು ಮಠ ಸಂಚಾಲಕಿ ಸ್ವಾಗತವನ್ನು ಕೋರಿ ನಮಿಸುತ್ತಲಿ. ಸ್ವಾಗತ, ನಿಮಗೆ ಸ್ವಾಗತ, ಸ್ವಾಗತ, ಬನ್ನಿ ಸ್ವಾಗತ.